ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ ದಿಸ್ ಈಸ್ ಚರಣ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವು ತಮ್ಲೈನ್ ನೋಡಿರ್ತೀರ, ಮಂಡ್ಯದಿದೆ ತಮ್ಲೈನ್. ಆ್ಯಕ್ಚುಲಿ ಫ್ರೈಡೇದು ಹಾಕ್ಬೇಕಲ್ವ, ಮಂಡ್ಯ ತಮ್ಲೈನ್ ಯಾಕೆ ಹಾಕಿದ್ದಾರೆ ಅಂತ ಕ್ವಶನ್ ನಿಮಗೆ ಏನಾದರೂ ಡೌಟ್ಸ್ ಬಂದರೆ ತುಂಬ ಸಿಂಪಲ್ ನೋಡಿ. ನಾನು ನಾಳೆ ಸಂಜೆ ಅನಾಲಿಸಿಸ್ ಮಾಡಿ ಮಂಡ್ಯ ಬಗ್ಗೆ ಹೇಳಿದ್ರೆ ನಿಮಗೇನು ಯೂಸ್ ಇಲ್ಲ ಅಲ್ವಾ. ಅದಕ್ಕೆ ಇವಾಗ ಹೇಳೋ ಅನಾಲಿಸಿಸ್ ವೀಡಿಯೋದಲ್ಲಿ ನೋಡ್ಕೊಳ್ಳಿ ಮಂಡ್ಯ ಏನಾಗುತ್ತೆ ಅಂತ, ಗ್ಯಾಪ್ ಅಪ್ ಆಗುತ್ತಾ ಗ್ಯಾಪ್ ಡೌನ್ ಆಗುತ್ತಾ ಅಂತ. ಐ ನೋ, ಬಟ್ ನಾನು ಮಂಡ್ಯ ಗ್ಯಾಪ್ ಅಪ್ಪೇ ಆಗುತ್ತೆ ಇಲ್ಲ ಗ್ಯಾಪ್ ಡೌನ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ, ಬಿಕಾಸ್ ನಾನು ಸಬಿ ರಿಜಿಸ್ಟರ್ಡ್ ಅಲ್ಲ. ಆಗುತ್ತೆ, ನೀವು ನೋಡಿ. ಓಕೆ, ನಿಮ್ಮ ಅನಾಲಿಸಿಸ್ ನೋಡಿ, ನಿಮ್ಗೆ ಏನಾದ್ರು ಹೆಲ್ಪ್ ಆಗುತ್ತೆ ನೋಡಿ. ಪ್ಲಸ್ ಇವತ್ತು ನಾವು ಅಂದರೆ ನೆನ್ನೆ ನಮ್ಮ ಲೆವೆಲ್ಸ್ ಹೆಂಗಿತ್ತು ನೀವು ಹೆಂಗಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನೀವು ನಿಫ್ಟಿ ಆದರೂ ಚೆಕ್ ಮಾಡ್ಕೊಳ್ಳಿ, ಬ್ಯಾಂಕ್ ನಿಫ್ಟಿ ಆದರೂ ಚೆಕ್ ಮಾಡ್ಕೊಳ್ಳಿ, ಹೆಂಗಾದರೂ ಚೆಕ್ ಮಾಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ. ಅದಾದಮೇಲೆ ಟೆಲಿಗ್ರಾಮ್ ಚಾನಲಲ್ಲಿ ಏನೇನು ಅಪ್ಡೇಟ್ಸ್ ಕೊಟ್ಟಿದ್ವಿ ಗ್ರೂಪಲ್ಲಿ, ಅದು ತೋರಿಸ್ತೀನಿ. ನಾವು ಫಾರೆಕ್ಸಲ್ಲಿ ಏನು ಟ್ರೇಡ್ ಮಾಡಿದ್ವಿ, ಇಂಡಿಯನ್ ಮಾರ್ಕೆಟ್ ಏನು ಟ್ರೇಡ್ ನೋಡಿ. ನಾಗೇಶ್ ಓಕೆ ನೋಡ್ಕೊಳ್ಳಿ. ಈಗ ಜನವರಿ 14 ತುಂಬ ಸಿಂಪಲ್. ನಾನೇ ಬೆಳಿಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ, 25,000 ಸಿ ಎಲ್ಲ ಟಾರ್ಗೆಟ್ಸು ಡನ್. ಓಕೆ, ಕಂಪ್ಲೀಟ್ ಫಾಲೋ ಮಾಡಿದ್ವಿ. ಇದು ಟೆಲಿಗ್ರಾಮ್. ಈ ಟೆಲಿಗ್ರಾಮ್ ಜಾಯ್ನ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಜಾಯ್ನ್ ಆಗಿ. ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ ಲೈವಲ್ಲಿ. ಓಕೆ, ಅದಾದಮೇಲೆ ನಾನೊಂದು ರಿಕ್ವೈರ್ಮೆಂಟ್ ಬಗ್ಗೆ ಕೇಳಿದ್ದೆ. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದ್ರಲ್ಲಿ ಯಾರಿಗಾದ್ರೂ ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ ಈ ಮೂರೂ ಹ್ಯಾಂಡಲ್ ಮಾಡೋರು ಯಾರಾದರೂ ಇದ್ದರೆ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಓಕೆ, ಸ್ವಲ್ಪ ಹೈ ಎಂಡ್ ಸ್ಕಿಲ್ಸ್ ಇರೋರೇ ಬೇಕು, ಯಾಕಂದರೆ ಕ್ಲಿಯರ್ ಪ್ರಾಪರಾಗಿ ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಆಫ್ಲೈನ್ ಮಾಡಿದ್ರೆ ಅಂದರೂ ಪರವಾಗಿಲ್ಲ, ನೀವು ಆನ್ಲೈನ್ ಮಾಡಿದ್ರೆ ಅಂದರೂ ಪರವಾಗಿಲ್ಲ. ನೀವು ಒಂದ್ಸಲ ರೆಸ್ಯೂಮ್ ನೋಡಿ, ಅದು ಏನಿದೆ ಡೀಟೇಲ್ಸ್ ಮಾತಾಡೋಣ. ಓಕೆ, ಈಗ ನಾವೇನೇನು ಅಪ್ಡೇಟ್ ಟ್ರೇಡ್ ಮಾಡಿದ್ವಿ. ಸಿಲ್ವರ್. ಇದು ಸಿಲ್ವರ್. ಓಕೆ, ಈ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ ಪೂರ್ತಿ ಕ್ಯಾಚ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಟಾರ್ಗೆಟ್ ಇದು ಇಲ್ಲವರೆಗೂ ಬರುತ್ತೆ ಅಂತ. ಗೋಲ್ಡು ಸಿಲ್ವರ್ ಎರಡೂ ಇಲ್ಲವರೆಗೂ ಬರುತ್ತೆ ಅಂತ ಆಲ್ ಟೈಮ್ ಹೈಯಿಂದ ಕ್ಯಾಚ್ ಮಾಡಿದ್ವಿ. ಎರಡೂ ಬಂದಿದ್ದಾವೆ. ನಾವು ಸಿಲ್ವರ್ ಟ್ರೇಡ್ ಮಾಡಿದ್ವಿ. ಬಟ್ ಇಲ್ಲಿ ಆವತ್ತು 1:30 ಟ್ರೈನ್ಗೆ ಹೋಗ್ಬೇಕಂತ ಇಲ್ಲಿಗೆ ಕ್ಲೋಸ್ ಮಾಡಿಕೊಂಡು ಹೋದರು. ಈ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿ ಇದೆಲ್ಲ ನಮ್ಮ ಟಾರ್ಗೆಟ್ ಕಡೆ ಬಂದಿದೆ. ಓಕೆ, ಅದರಲ್ಲಿ ಬಂದಿರೋ ಪ್ರಾಫಿಟ್ಟು $40. ಓಕೆ, ತುಂಬ ಕಡಿಮೆ ಕ್ವಾಂಟಿಟಿ ಮಾಡಿದ್ದು, ಜಸ್ಟ್ 0.10, ತುಂಬ ಕಡಿಮೆ ಕ್ವಾಂಟಿಟಿ. ಅಂದರೆ ಒಂದು ₹1,000 ಇನ್ವೆಸ್ಟ್ಮೆಂಟ್ಗೆ ₹4,000 ಪ್ರಾಫಿಟ್ ಆಗಿದೆ ಇದು. ಓಕೆ, ಇದು ನೋಡಿ ನಾವು ಫಾರೆಕ್ಸಲ್ಲಿ ಮಾಡಿರೋದು. ಬಟ್ ಟಾರ್ಗೆಟ್ ಮಾತ್ರ ನಮ್ಮ ಅನಾಲಿಸಿಸ್ ಟಾರ್ಗೆಟ್ ಏನಂದರೆ ಇದು ಎಲ್ಲಿಂದ ಇದು ಬಂತೋ ಇಲ್ಲಿವರೆಗೂ ಬರುತ್ತೆ ಅಂತ. ಅದು 1:2 ಕೂಡ ಬಂದಿದೆ, ತುಂಬ ದೊಡ್ಡ ಟಾರ್ಗೆಟ್. ಸಿಲ್ವರಲ್ಲಿ ಇಷ್ಟು ಕ್ಯಾಚ್ ಮಾಡಿದರೆ ಇದು ವರ್ಲ್ಡ್ ಬೆಸ್ಟ್ ಟ್ರೇಡ್ ಇದು. ಓಕೆ, ಇದನ್ನು ಕ್ಯಾಪ್ಚರ್ ಮಾಡಿದ್ದೀವಿ. ಯಾಕಂದರೆ ಸಿಲ್ವರ್ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರ್ತದೆ, ಒಂದು ಸ್ವಲ್ಪ ಮೂಮೆಂಟ್ ನಮಗೆ ಎಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಇರುತ್ತೆ ಎಫೆಕ್ಟ್ ನಿಮಗೆ ಅದ್ರ ಬಗ್ಗೆ ಗೊತ್ತಿದ್ರೆ ಗೊತ್ತಾಗುತ್ತೆ. ಓಕೆ, ಡನ್. ಈಗ ಮಂಡೇ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಯಾಕೆ ನೋಡ್ಕೊಳ್ಳಿ. ಫಸ್ಟು ಅದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಲೆವೆಲ್ಸ್ ಹೇಳ್ತೀನಿ ನೋಡಿ. ಸೇಮ್ ಲೆವೆಲ್ಸ್ ಏನೂ ಚೇಂಜ್ ಮಾಡಲ್ಲ ನಾನು. ಓಕೆ, 3 ಡೇಸಿಂದ ಮಾರ್ಕೆಟ್ ಯಾಕೆ ಚೇಂಜ್ ಮಾಡೋದು, ಎಲ್ಲಿ ಓಪನ್ ಆಗುತ್ತೆ ಅಲ್ಲೇ ಇದೆ. ನೆನ್ನೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ವಿ ಇವತ್ತು ಲೋ ವಾಲ್ಯೂಮ್ ಮಾರ್ಕೆಟ್ ಅಂತ, ಅದು ಸೈಡ್ ವೇಸಲ್ಲಿ ಇದೆ. ರೈಟ್, ಈಗ ಮಂಡೇ ಅಲ್ಲ, ನಾಳೆ. ಇದು ನಾಳೆ ಲೆವೆಲ್ಸು, ಅದಾದಮೇಲೆ ಮಂಡೇ ಗ್ಯಾಪ್ ಅಪ್ ಬಗ್ಗೆ ಹೇಳೋಣ. ನೋಡ್ಕೊಳ್ಳಿ, ಇದು ನಾಳೆ. ಇದ್ರ ಮೇಲೆ ಕ್ರಾಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇದ್ರ ಕೆಳಗಡೆ ಬಂದಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇದ್ರ ಒಳಗಡೆ ಏನೂ ಟ್ರೇಡ್ ಮಾಡಲ್ಲ ನಾವು. ಓಕೆ, ಇದು ನಮ್ಮದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇದ್ರ ಕೆಳಗಡೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇದ್ರ ಒಳಗಡೆ ಇದೇ ಥರ ಮಾರ್ಕೆಟ್ ನಾನು ಟ್ರೇಡ್ ಮಾಡಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ. ಓಕೆ, ಇದು ನಮ್ಮದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸು, ಈ ಅನಾಲಿಸಿಸು ನಾನು ಏನು ಹೇಳ್ತೀನಿ ಇದೆಲ್ಲ ಪೂರ್ತಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಓಕೆ,
ನಿಫ್ಟಿ ಆಯ್ತಲ್ಲ, ನಿಫ್ಟಿ ಓಕೆ ಡನ್. ಈಗ ಮಂಡೇ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಯಾಕೆ ಅಂದರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಯಾರಿಗಾದರೂ ನಿಫ್ಟಿ ಹೈಯೆಸ್ಟ್ ವೆಯ್ಟೇಜ್ ಸ್ಟಾಕ್ಸ್ ಯಾವುದಿದ್ದಾವೆ ಅದು ಎರಡು ಹೇಳಿ. ಇಂಡಿಯನ್ ನಂಬರ್ 1 ಸ್ಟಾಕು, ನಂಬರ್ 2 ಸ್ಟಾಕ್ ಯಾವ್ದು ನೋಡಿ. ಇವೆರಡೂ ಸ್ಟಾಕ್ಸ್ದು ಫ್ರೈಡೇ 4 ಗಂಟೆಗೆ ಒಂದು ರಿಸಲ್ಟ್ ಬರುತ್ತೆ, ಸಾಟರ್ಡೆ ಒಂದು ರಿಸಲ್ಟ್ ಬರುತ್ತೆ. ಓಕೆ, ಈ ರಿಸಲ್ಟ್ಸ್ ಅನ್ನೋದು ನಮ್ಮ ಮಾರ್ಕೆಟ್ ಮುಗಿದ ಮೇಲೆ ಬರುತ್ತೆ. ಇದ್ರ ಇಂಪ್ಯಾಕ್ಟು ಮಂಡೇ ಇರುತ್ತೆ. ಅರ್ಥ ಆಯ್ತಾ? ಇದ್ರ ಇಂಪ್ಯಾಕ್ಟ್ ಮಂಡೇ ಇರುತ್ತೆ. ಆಗ ಇದು ಪಾಸಿಟಿವ್ ಆಗಿ ಬಂದರೆ ಸ್ಟಾಕ್ಸ್ ಬಂದು ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಓಕೆ, ಈ ವಿಡಿಯೋ ನಿಲ್ಲಿಸ್ಬಿಟ್ಟು ಕಾಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ಕೇಳ್ಕೊಳ್ಳಿ, ತುಂಬ ಸಿಂಪಲ್. ಒಂದು HDFC ಬ್ಯಾಂಕ್, ಇದು ನಂಬರ್ 1 ಸ್ಟಾಕ್. ರಿಲಯನ್ಸ್ ಇದು ನಂಬರ್ 2 ಸ್ಟಾಕ್. ಓಕೆ, ರಿಲಯನ್ಸ್ದು ನಾಳೆ ರಿಸಲ್ಟ್ ಬರುತ್ತೆ, HDFC ಸಾಟರ್ಡೆ ಬರುತ್ತೆ. ಓಕೆ, ಇವೆರಡೂ ನಮ್ಮ ಮಾರ್ಕೆಟ್ ಮುಗಿದ ಮೇಲೆ ಬರುತ್ತೆ. ಈ ರಿಸಲ್ಟ್ ಇಂಪ್ಯಾಕ್ಟ್ ಅನ್ನೋದು ನಮಗೆ ಮಂಡೇ ಮಾರ್ನಿಂಗ್ ಇರುತ್ತೆ. ಇದು ಪಾಸಿಟಿವ್ ಬಂದರೆ ಗ್ಯಾಪ್ ಅಪ್ ಆಗುತ್ತೆ, ನೆಗೆಟಿವ್ ಬಂದರೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಓಕೆ, ಇದಕ್ಕೆ ನಮ್ಮ ನಿಫ್ಟಿ ಅನ್ನೋದು 100% ರಿಯಾಕ್ಟ್ ಆಗುತ್ತೆ. ಯಾಕಂದರೆ ಇದು ಹೈಯೆಸ್ಟ್ ವೆಯ್ಟೇಜ್ ಇರೋ ಸ್ಟಾಕ್ಸ್ ನಿಫ್ಟಿಯಲ್ಲಿ, ಅದರಿಂದ ರಿಯಾಕ್ಟ್ ಆಗುತ್ತೆ. ಈಗ ಗ್ಯಾಪ್ ಅಪ್ ಆಗುತ್ತಾ ಗ್ಯಾಪ್ ಡೌನ್ ಆಗುತ್ತಾ ಅನ್ನೋದು ನೀವು HDFC ಚಾರ್ಟ್, ರಿಲಯನ್ಸ್ ಚಾರ್ಟ್ ನೋಡಿ ಅದು ರಿಸಲ್ಟ್ ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಕಾಲು ಪುಟ್ಟು 2 ಬೈ ಮಾಡಿ ಕೂತ್ಕೊಂಡ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಏನು ಹೇಳ್ತೀನಿ ಅಂದರೆ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ 100% ಆಗುತ್ತೆ ಈ ಸ್ಟಾಕ್ಸ್ ರಿಸಲ್ಟ್ಸಿಂದ. ಇದು ನೋಡ್ಕೊಳ್ಳಿ, ಇದು ಅನಾಲಿಸಿಸ್ ಆಗೇ ತಗೊಳ್ಳಿ. ಇದೇನು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಆರ್ ಎನಿ ಎನ್ಕ್ವೈರೀಸ್, ಆಫ್ಲೈನ್ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್, ಎನಿ ಎನ್ಕ್ವೈರೀಸ್ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ಸಿಗೋಣ ಮಂಡೇ. ಬಾಯ್.